ಸೊ ಚಿನಿ ಧೃತಿ ಸ್ಕೂಲ್ಗೆ ಹೋಗಿದ್ದಾಳೆ. ಫಸ್ಟ್ ವೆಲ್ಕಮ್ ಮಾಡ್ಬಿಡೋಣ ಅಲ್ವಾ? ಯಾ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ಧೃತಿಗೆ ಒಂದು ಇಷ್ಟ ಆಗಿರೋ ಒಂದು ಡಿಶ್ ನಾವು ಕುಕ್ ಮಾಡ್ತಾ ಇದೀವಿ. ಅವಳು ಬೆಳಿಗ್ಗೆ ನಾನು ಪಾಯಸ ಮಾಡ್ತಾ ಇದೀವಿ. ಪಾಯಸ ಅನ್ಕೋಬೇಡಿ, ಪಾಯಸ ಅಂದ್ರೆ ಅದು ಪಾಸ್ತಾ, ಅದನ್ನ ಅವಳು ಪಾಯಸ ಅಂತ ಕೇಳ್ತಾಳೆ. ಅವಳಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ಅದು ಅಮ್ಮ ಕುಕ್ ಮಾಡೋ ಪಾಯಸ ಅಂದ್ರೆ ತುಂಬಾ ಇಷ್ಟ. ಅವಳಿಗೆ ಇನ್ನೂ ಹೊರಗಡೆ ಟೇಸ್ಟ್ ಗೊತ್ತಿಲ್ಲ, ಅದಕ್ಕೆ ಅಮ್ಮ ಮಾಡೋದಂದ್ರೆ ತುಂಬಾ ಇಷ್ಟ. ಆಕ್ಚುಲಿ ಚೆನ್ನಾಗಿರುತ್ತೆ. ಇವತ್ತು ಪಾಸ್ತಾ ಮಾಡ್ತಿದೀವಿ. ಪಾಸ್ತಾ ಮಾಡೋದು ಹೆಂಗೆ ಅಂತ ತೋರಿಸ್ತೀವಿ ಸಿಂಪಲ್ ಆಗಿ ಮನೇಲೆ, ನೀವೇ ಫಾಸ್ಟ್ ಆಗಿ. ಅಂಡ್ ಅದರ ಜೊತೆಗೆ ಈಗ ನೀವು ಕುಕ್ ಮಾಡೋದಕ್ಕೆ ಒಂದಷ್ಟು ಪಾತ್ರೆಗಳು ಅದೆಲ್ಲ ಯೂಸ್ ಮಾಡ್ತೀರಾ. ಇವಾಗೆಲ್ಲ ಟ್ರೆಂಡ್ ಏನಂದ್ರೆ ನಾನ್ ಸ್ಟಿಕ್ಕಿ, ಅದು ಇದು. ಈಗಿರೋ ಲೈಫ್ ಸ್ಟೈಲ್ಗೆ ಅವ್ರಿಗೆ ಈಸಿ ಆಗ್ಬೇಕು. ನಾನ್ ಸ್ಟಿಕ್ ಆದ್ರೆ ಪಟಪಟ ಅಂತ ಕೆಲಸ ಮುಗ್ದೋಗುತ್ತೆ, ಯಾವ್ದು ಮೆತ್ಕೊಳ್ಳಲ್ಲ, ಅಂಟ್ಕೊಳ್ಳಲ್ಲ. ಸೊ ಇದು ಇಟ್ ಇಸ್ ಮೇಕಿಂಗ್ ಇಟ್ ಈಸಿ. ಅದ್ರ ಜೊತೆಗೆ ಒಂದಷ್ಟು ನಮ್ಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಅದರಿಂದ. ತುಂಬಾ ಡೇಂಜರಸ್. ಅಮ್ಮ ಯೂಶಲಿ ನಾನ್ ಸ್ಟಿಕ್ ಯೂಸ್ ಮಾಡಲ್ಲ. ನಾವ್ ಅದನ್ನ ಸುಮಾರು ಬ್ಲಾಗ್ ಅಲ್ಲಿ ಕೂಡ ಹೇಳಿದೀವಿ, ಕುಕಿಂಗ್ ಬ್ಲಾಗ್ ಅಲ್ಲಿ. ಸೊ ರೀಸೆಂಟ್ ಆಗಿ ನಾನು ಅಮ್ಮ ಇಂಡಸ್ ವ್ಯಾಲಿ ಬ್ರ್ಯಾಂಡ್ ಅದು ಒಂದಷ್ಟು ಕಾಸ್ಟಿಂಗ್ ಐರನ್ ಯುಟೆನ್ಸಿಲ್ಸ್ ನ ಪರ್ಚೇಸ್ ಮಾಡಿದ್ವಿ. ಇದು ಕಾಂಬೋ ಪರ್ಚೇಸ್ ಮಾಡಿದ್ದು ನಾವು ಆಕ್ಚುಲಿ. ಒಂದು ಪ್ಯಾನು, ಒಂದು ಬಾಣ್ಲಿ, ಒಂದು ಮತ್ತೆ ದೋಸೆ ಕಲ್ಲು, ಇದಿಷ್ಟನ್ನು ಪರ್ಚೇಸ್ ಮಾಡಿದೀವಿ. ಪಾರ್ಸಲ್ ಬಂತು ಮನೆಗೆ. ಆಯ್ತಾ, ಪಾರ್ಸಲ್ ಏನಪ್ಪಾ ಇದು ಅಂತ ನೋಡಿದ್ರೆ ಎಷ್ಟು ಭಾರ ಇದೆ. ಒಂದೊಂದು ಐಟಮ್ ಎಷ್ಟೆಷ್ಟು ಭಾರ ಇದೆ ಗೊತ್ತಾ ನೋಡಿ. ಇದು ಬಾಣ್ಲಿ, ಆಮೇಲೆ ಜಿಮ್ಗೆ ಹೋಗೋದೇ ಬೇಡ. ಇದು ದೋಸೆ ಕಲ್ಲು, ಇಲ್ಲಿ ಹಿಂಗೆ ಇಟ್ಕೊಂಡಿಲ್ಲಿ ಬೈಸೆಪ್ಸ್ ವರ್ಕೌಟ್ ಮನೆಯಲ್ಲೇ ಮಾಡ್ಕೋಬಹುದು. ನಿಜ ಅಷ್ಟು ಭಾರ ಇದೆ, ಚೆನ್ನಾಗಿರುತ್ತೆ. ಅಂಡ್ ಇನ್ನೊಂದು ಏನು ಅಂತಂದ್ರೆ, ಯಾಕೆ ನಾವು ಕಬ್ಬಿಣದ್ದು ಯುಟೆನ್ಸಿಲ್ಸ್ ನ ಯೂಸ್ ಮಾಡ್ಬೇಕು ಅಂತಂದ್ರೆ ಅದರಲ್ಲಿ ಕೆಮಿಕಲ್ಸ್ ಇರಲ್ಲ, ಕೆಮಿಕಲ್ ಫ್ರೀ. ಹಾಗೆ ಆಮೇಲೆ ಇದು ಟಾಕ್ಸಿನ್ ಫ್ರೀ ಇರುತ್ತೆ, 100% ನ್ಯಾಚುರಲ್ ಇರುತ್ತೆ ಅದು. ಅದ್ರ ಜೊತೆಗೆ ಏನು ಅಂತಂದ್ರೆ ಐರನ್ ಕಂಟೆಂಟ್, ಆ ಐರನ್ ಕಂಟೆಂಟ್ ನಮ್ಮ ಬಾಡಿಗೆ ಹೋಗುತ್ತೆ. ಆಮೇಲೆ ಆ ಫುಡ್ ನ ಇನ್ನೊಂದಷ್ಟು ಟೇಸ್ಟಿಯರ್ ಆಗಿ ಮಾಡುತ್ತೆ, ಅಂದ್ರೆ ಬೇರೆನೆ ಒಂದು ಟೇಸ್ಟ್ ಕೊಡುತ್ತೆ. ಸೊ ಆಕ್ಚುಲಿ ನಾನು ಇವ್ರ ಮನೇಲಿ ದೋಸೆ ಇದೆಲ್ಲ ಮಾಡೋದು ಕಬ್ಬಿಣದಲ್ಲಿ ನಾನು ನೋಡಿದೀನಿ, ತಿಂದಿದ್ದೀನಿ ಕೂಡ. ಸೊ ಇದು ಪಾಸ್ತಾ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಐ ಮೀನ್ ಪಾಸ್ತಾ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ನೋಡೋಣ ಹೆಂಗ್ ಬರುತ್ತೆ ಏನು ಅಂತ ಗೊತ್ತಿಲ್ಲ, ಮಾಡೋಣ. ಮಾಡ್ತಾ ನಮಗೂ ಗೊತ್ತಾಗುತ್ತೆ, ನಿಮಗೂ ತಿಳಿಸ್ಕೊಡ್ತೀವಿ. ಸೊ ದಟ್ ನಿಮಗೂ ಅದು ಇಷ್ಟ ಆದರೆ ನಾಳೆ ದಿನ ನೀವು ಅದನ್ನ ಆರ್ಡರ್ ಮಾಡ್ಕೊಂಡು ನೀವು ಹೆಲ್ದಿಯಾಗಿ ಅಯನ್ ಕಂಟೆಂಟ್ನ ಒಂಚೂರು ಹೊಟ್ಟೆ ಒಳಗಡೆ ಹಾಕೊಂಡು ನೀವು ಊಟ ಮಾಡ್ಬೋದು. ಈ ಡಂಬಲ್ಸ್ನ ಸ್ವಲ್ಪ ಈ ಕಡೆ ಸಖತ್ ಭಾರ ಇದೆ ಮಾತ್ರ, ಚೆನ್ನಾಗಿದೆ ಕ್ವಾಲಿಟಿ. ದಪ್ಪ ಇರಬೇಕು. ಅಲ್ಲಿಂದ ಹೇಳ್ತಾ ಇದಾರೆ ಅತ್ತೆ, ಭಾರ ಇದ್ದಷ್ಟು ಟೇಸ್ಟ್ ಚೆನ್ನಾಗಾಗುತ್ತೆ, ಸೀದ್ ಹೋಗಲ್ಲ. ಆಮೇಲೆ ಎಣ್ಣೆ ಕಡಿಮೆ ತಗೊಳುತ್ತೆ, ಎಣ್ಣೆ ಜಾಸ್ತಿ ಬೇಕು ಅಂತಿಲ್ಲ. ಓಕೆ, ಎನಿವೇ ಲೆಟ್ಸ್ ಸ್ಟಾರ್ಟ್. ಸೊ ಎಸ್, ಇವಾಗ ಪಾಸ್ತಾಗೆ ಏನೇನ್ ಬೇಕು ಅಂತ ಹೇಳ್ಬಿಟ್ಟಾ. ಯೆಲ್ಲೋ ಅಂಡ್ ರೆಡ್ ಬೆಲ್ ಪೆಪರ್ಸ್ ತಗೊಂಡಿದ್ದೀನಿ, 1.5 ಟೀ ಸ್ಪೂನು ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಒಂದು 4 ಎಸಳು ಬೆಳ್ಳುಳ್ಳಿ, ಮ್ಯಾಕರೋನಿ ಪಾಸ್ತಾ ತಗೊಂಡಿದ್ದೀನಿ, ಹಾಗೆ ಬ್ರೋಕಲಿ ತಗೊಂಡಿದ್ದೀನಿ, ಪಿಜ್ಜಾ ಸೀಸನಿಂಗು ಸ್ವಲ್ಪ ಫ್ಲೇವರ್ ಕೊಡೋದಕ್ಕೆ, ಹಾಗೆ ಬೆಣ್ಣೆ. ಸೊ ಇವತ್ತು ಸ್ಕೆಲೆಟ್ ನ ಯೂಸ್ ಮಾಡ್ಕೊಂಡು ನಾವು ಪಾಸ್ತಾ ಮಾಡ್ತಾ ಇದ್ದೀವಿ. ಸೊ ಈ ಸ್ಕೆಲೆಟ್ ಯಾಕೆ ಯೂಸ್ ಮಾಡ್ತಿದೀವಿ ಅಂತಂದ್ರೆ, ಸೊ ಇದನ್ನ ತಗೊಳ್ಬೇಕಾದ್ರೆ ನಮ್ಗವ್ರು ಹೇಳಿದ್ದಾರೆ, ಅಂದ್ರೆ ಲೈಕ್ ಇದು ವೆರಿ ಫಾಸ್ಟ್ ಕುಕ್ಕಿಂಗ್ಗೆ ಹೆಲ್ಪ್ ಆಗುತ್ತೆ ಅಂಡ್ ಯಾವುದೇ ತರ ಕರ್ಟಲ್ಲ, ಅಂಟ್ಕೊಳ್ಳಲ್ಲ ಇದೆಲ್ಲ ಅಂತ ಹೇಳಿದ್ದಾರೆ. ಸೊ ಇದು ನೋಡಿದ್ರೆ ಪಾಸ್ತಾ ಮಾಡೋಕ್ಕೂ ಒಂದು ಒಳ್ಳೆ ಆಪ್ಷನ್. ಇದೇ ತರ ಬೌಲಲ್ಲೇ ನಾವು ಫ್ರೈಯಿಂಗ್ ಪ್ಯಾನ್ ಅಲ್ಲೇ ನಾವು ಪಾಸ್ತಾ ಮಾಡೋದಲ್ವಾ. ಸೊ ಇದನ್ನೇ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಅನ್ನಿಸ್ತು. ಬಟ್ ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ನಾವ್ ಇದನ್ನ ಎಲ್ಲಿಟ್ಟಿದೀವಿ ನೋಡಿ, ಸ್ಟವ್ ಮೇಲೆ ಇಟ್ಟಿಲ್ಲ, ಇಂಡಕ್ಷನ್ ಸ್ಟವ್ ಮೇಲೆ ಇಟ್ಟಿದೀವಿ. ಸೊ ಈ ಯುಟೆನ್ಸಿಲ್ಸ್ ನ, ನೀವು ಕಬ್ಬಿಣದ ಯುಟೆನ್ಸಿಲ್ಸ್ ನ, ಪಾತ್ರೆಗಳನ್ನ ನೀವು ಇಂಡಕ್ಷನ್ ಅಲ್ಲಿ ಯೂಸ್ ಮಾಡ್ಬೋದು, ಗ್ಯಾಸ್ ಸ್ಟವ್ ಮೇಲೆ ಯೂಸ್ ಮಾಡ್ಬೋದು, ಅವನ್ ಅಲ್ಲಿ ಯೂಸ್ ಮಾಡ್ಬೋದು. ಸೊ ನೀವು ಹೊರಗಡೆ ಔಟ್ಡೋರ್ ತಗೊಂಡು ಹೋಗ್ಬೋದು. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಇದು ಪ್ರೀ ಸೀಸನ್ 100% ವೆಜಿಟಬಲ್ ಆಯಿಲ್ ಅಲ್ಲಿ ಪ್ರೀ ಸೀಸನ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಮುಂಚೆ ಎಲ್ಲ ಅಮ್ಮ ಹೇಳೋದು ಪುಟ್ಟ, ನಮ್ಗೆ ಮುಂಚೆ ಈ ದೋಸೆ ಕಲ್ತಂದ್ರೆ ಅದನ್ನ ರೆಡಿ ಮಾಡ್ಬೇಕಂತೆ, ಅಂದ್ರೆ ಅದು ಪ್ರೀ ಸೀಸನ್ ಆಗಿರಲ್ಲ, ಅದು ರಸ್ಟ್ ಆಗೋದು ಅದು ಇದು ಆಗ್ತಿತ್ತಂತೆ. ಈಗ ಹಂಗಲ್ಲ ನೋಡಿ, ಇದು ಪ್ರೀ ಸೀಸನ್ ಆಗಿರೋದ್ರಿಂದ ಇದು ಯಾವುದೇ ತರ ಅಂದ್ರೆ ರಸ್ಟ್ ಹಿಡಿಯೋದಾಗ್ಲಿ ಅಥವಾ ಒಂದಷ್ಟು ದಿನ ಇಡಬೇಕು, ಎಣ್ಣೆ ಹಚ್ಬಿಟ್ಟು ಒಂದಷ್ಟು ದಿನ ಇಡ್ತಾ ಇದ್ರು ಅಮ್ಮ, ಅಲ್ವಾ ಅಮ್ಮ. ಅಷ್ಟೊಂದಷ್ಟು ಬೆಣ್ಣೆ ಹಾಕೋತೀನಿ.
ನೋಡಿ ಎಷ್ಟು ಬೇಗ ಹೀಟ್ ಆಯ್ತು ಕಂದ. ಸೂಪರ್. ಆಕ್ಚುಲಿ ಹಿಂಗೊಂದು ವಿಷಯ ಏನ್ ಗೊತ್ತಾ, ನಿನ್ನನ್ನು ಮೀಟ್ ಮಾಡಿ ನಿನ್ನ ಜೊತೆ ಹೊರಗಡೆ ಹೋಗಕ್ಕೆ ಶುರು ಮಾಡೋವರೆಗೂ ನನಗೆ ಪಾಸ್ತಾ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಇವಾಗ ಬೆಣ್ಣೆ ಕರಗಿದೆ. ಸೊ ಚಿಕ್ಕದ್ರಲ್ಲಿ ಇಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಇವಾಗ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಫಸ್ಟ್ ಹಾಕ್ಬೇಕು. ರಘು ಸ್ವಲ್ಪ ಅಲ್ಲಾಡ್ಸಪ್ಪ. ಅದು ಸ್ವಲ್ಪ ಫ್ರೈ ಆಗ್ಲಿ. ಅದು ಹಂಗೆ ಆಗುತ್ತೆ ಬಿಡು. ಮತ್ತೆ ಅಲ್ಲಾಡ್ಸೊಂದೆ ಸ್ವಲ್ಪ ಸುಮ್ಮನೆ. ಬೆಳ್ಳುಳ್ಳಿ ಹಾಕಿದ ತಕ್ಷಣ ಕ್ಯಾಪ್ಸಿಕಮ್ ಮತ್ತೆ ಬ್ರೋಕೊಲಿ ಎರಡೂನು ತುಂಬಾ ಫ್ರೈ ಮಾಡ್ಕೊಳಕ್ ಹೋಗ್ಬಿಡಿ. ಅದು ತುಂಬಾ ಸ್ವಲ್ಪ ರಾ ಇರಬೇಕು. ಸೆಮಿ ಫ್ರೈ. ಬ್ರೋಕೊಲಿನ ನೀವು ಆಕ್ಚುಲಿ ಬಿಸಿನೀರಲ್ಲಿ ಮುಂಚೆನೆ ನೆನೆಸಿಡಬೇಕು. ನಾನು ಉಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ ಬಿಸಿನೀರಲ್ಲಿ. ಬಿಕಾಸ್ ಯಾವುದೇ ತರ ಹುಳ ಏನಾದ್ರು ಇದ್ರೆ ಬಂದ್ಬಿಡುತ್ತೆ ಆಚೆ. ಆಮೇಲೆ ಮ್ಯಾಕ್ರೋನಿನೂ ಅಷ್ಟೇ ಬಾಯ್ಲ್ ಮಾಡ್ಕೊಂಡಿದೀವಿ, ಪ್ರೀ ಕುಕ್ಡ್. ಅಂದ್ರೆ ನಮ್ಗೆ ಇಲ್ಲಿ ತುಂಬಾ ಟೈಮ್ ತಗೊಳುತ್ತೆ ಅಂದ್ಬಿಟ್ಟು ಫಸ್ಟೇ ಪ್ರೀ ಕುಕ್ ಮಾಡ್ಕೊಂಡಿಟ್ಟಿದೀವಿ. ಎಷ್ಟು ನಿಮಿಷ ಬೇಯಿಸಿದೆ ಬಿಸಿನೀರಲ್ಲಿ ಅದನ್ನ? ಅದು ಒಂದು 10 ಮಿನಿಟ್ಸ್ ಆದ್ರೂ ಬೇಯಿಸಲೇಬೇಕು. ಅಂದ್ರೆ ಕೆಲವರು ಅಲ್ಡಾಂಟೆ ಅಂತಾರೆ. ಅಲ್ಡಾಂಟೆ ಅಂತಂದ್ರೆ ಇಷ್ಟು ಬೇಯಿಸಲ್ಲ ಪುಟ, ಆದ್ರೆ ಧೃತಿಗೆ ಇಷ್ಟು ಬೇಯಿಸಿದ್ರೆ ಇಷ್ಟ. ಈಗ ಬೆಲ್ ಪೆಪ್ಪರ್ಸ್ ಹಾಕಿದೀವಿ. ಎಂತ ಪುಣ್ಯಾತ್ಕಿತಿ ನೋಡು, ಹಾಲೇ ತಗೊಂಡಿಲ್ಲ. ಅದನ್ನ ಪುಣ್ಯಾತ್ಕಿತಿ ಅಂತ ಹೇಳಲ್ಲ, ದಡ್ಡಿ ಅಂತ ಹೇಳ್ತಾರೆ. ನಾನು ಎಂತ ದಡ್ಡಿ ನೋಡು ಅಂತ ಹೇಳ್ಬೇಕು. ಇಟ್ಸ್ ಓಕೆ. ಹಾಲು ಒಂದು ಎಕ್ಸ್ಟ್ರಾ ಬೇಕು. ಇನ್ನೇನಾದ್ರೂ ಬೇಕಾ ಮೇಡಮ್? ಇಲ್ಲ, ನಾನು ಆಮೇಲೆ ಈ ಗೋಧಿ ಹಿಟ್ಟನ್ನ ಕೆಲವರು ಹಂಗೆ ಡೈರೆಕ್ಟ್ ಫ್ರೈ ಮಾಡ್ಕೋತಾರೆ. ಬಟ್ ನಾನೇನ್ ಮಾಡ್ತೀನಿ ಅಂದ್ರೆ ನೀರ್ ಹಾಕಿ ಸ್ವಲ್ಪ ಕರಡ್ಕೊಂಡು ಫ್ರೈ ಮಾಡ್ಕೋತೀನಿ. ಯಾಕೆ ಅಂತ ಇಲ್ಲ ಅಂತಂದ್ರೆ ಅದು ಒಂಥರ ಗಟ್ಟಿ ಉಂಡುಂಡೆ ಆಗ್ಬಿಡುತ್ತೆ, ಗಂಟಾಗುತ್ತೆ. ಸಾಕು. ಹೋಟೆಲೆಲ್ಲ ಮಾಡೋದು ಈ ಗೋಬಿ ಮಂಚೂರಿ ಮಾಡೋರು ಮಾಡ್ತಾರಲ್ಲ, ಟಡಕ್ ಬಟರು, ಬೆಳ್ಳುಳ್ಳಿ, ಬೆಲ್ ಪೆಪ್ಪರ್ಸು, ಬ್ರೋಕೊಲಿ ಎಲ್ಲ ಹಿಂಗೆ ಹಾಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನ ಒಂದು ಸ್ವಲ್ಪ ಹಿಂಗೆ ಹಾಕೋತೀನಿ. ಗೋಧಿ ಹಿಟ್ಟು ಸ್ವಲ್ಪ ನೀರಂಗೆ ಹಾಕೊಂಡು ಈಗ ಇದಕ್ಕೆ ಹಾಲು ಬೆರೆಸ್ತಾ ಹೋಗ್ಬೇಕು ಪುಟ. ಬೆರೆಸ್ತಾ ಹೋಗ್ಬೇಕು ಅಂದ್ರೆ ಒಂದೇ ಸಲ ಹಾಕೋದಲ್ವಾ? ಇಲ್ಲ, ಅದು ಸ್ವಲ್ಪ ಅದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಅದು ಗಂಟು ಕಟ್ಟಬಾರ್ದ? ಇದು ಬಿಸಿನೂ ಆಗಿಲ್ಲ ಕಣೋ. ಹೌದು, ಆರಾಮಾಗಿ ಇಡ್ಕೋಬಹುದು ನಾನು. ಅದು ಇಂಡಕ್ಷನ್ ಅಲ್ಲಿ ಯೂಶುವಲಿ ಆಗುತ್ತೆ, ಸ್ವಲ್ಪ ಆದ್ರೆ ಆಗುತ್ತೆ. ಹಾಗೆ ಇನ್ನೊಂದೇನ್ ಗೊತ್ತಾ, ಮೊನ್ನೆ ಗೊತ್ತಿಲ್ಲ, ನಾನು ಅವ್ರಿಗೆ ಕಸ್ಟಮರ್ ಕೇರ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಸೊ ಐ ಟೋಲ್ಡ್ ದೆಮ್ ಈ ತರ ನಂದು ಯೂಟ್ಯೂಬ್ ಬ್ಲಾಗ್ ಇದೆ, ಸೊ ನಾನು ಪ್ರಮೋಟ್ ಮಾಡ್ತೀನಿ, ನಿಮ್ದು ಬೇಕಿದ್ರೆ ಪ್ರಮೋಟ್ ಮಾಡ್ಕೊಡ್ತೀನಿ ನಾನು. ಆದ್ರೆ ನನ್ನ ವ್ಯೂವರ್ಸ್ಗೆ ನೀವು ಏನಾದ್ರೂ ಒಂದು ಕೂಪನ್ ಕೋಡ್ ತರ ಏನಾದ್ರೂ ಕೊಡ್ಬೋದಾ ಅಂತ ರಿಕ್ವೆಸ್ಟ್ ಮಾಡಿದಕ್ಕೆ ಅವ್ರು ನನಗೆ ಒಂದು ಕೂಪನ್ ಕೋಡ್ ಕೊಟ್ಟಿದ್ದಾರೆ. ಇದೆಲ್ಲ ಮಾಡ್ತಾ ಇರ್ತೀನಿ. ಅಟ್ಲೀಸ್ಟ್ ಏನ್ ಗೊತ್ತಾ, ಒಳ್ಳೆದನ್ನ ಪ್ರಮೋಟ್ ಮಾಡ್ಬೇಕು. ಎಕ್ಸಾಕ್ಟ್ಲಿ, ಅದಕ್ಕೆ. ಸೊ AMRUTHA12 ಅಮೃತ 12 ಅಂತ ಯೂಸ್ ಮಾಡಿದ್ರೆ ನಿಮ್ಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಯಾವ್ದು ಬ್ರ್ಯಾಂಡ್? ದ ಇಂಡಸ್ ವ್ಯಾಲಿ. ನಾನು ಇದನ್ನ ತುಂಬಾ ನೋಡ್ತಾ ಇದ್ದೆ, ನನಗೆ ತುಂಬಾ ಸಜೆಷನ್ಸ್ ಅಲ್ಲಿ ಬರೋದು. ಏನು ಒಂದ್ಸಲ ನೋಡೋಣ ಅನ್ಕೊಂಡು ಗಮ ಅಂತ ಇದೆ. ಸೊ ಎಸ್, ಬರೀ ಧೃತಿಗಾಷ್ಟು ಮಾಡಿದೆ, ನಮಗೂ ಆಗಷ್ಟು ಇಲ್ಲ ಆಗುತ್ತೆ ಸುಮಾರು ಜನಕ್ಕೆ. ಅವಳು ಅವಳಿಗೆ ಹೇಳಿ ಕಳ್ಸಿದೀನಿ ಸ್ಕೂಲ್ಗೆ. ಪಾಸ್ತಾ ಅನ್ಕೊಂಡು ಹೋದ್ಲು. ಈಗ ಲೆಟ್ಸ್ ಸ್ಪ್ರಿಂಕಲ್ ಸಮ್ ಸಾಲ್ಟ್. ನಾನು ಮ್ಯಾಕ್ರೋನಿ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟಿರ್ತೀನಿ, ಬಿಕಾಸ್ ಇಲ್ಲಾಂದ್ರೆ ತುಂಬಾ ಬ್ಲ್ಯಾಂಡ್ ಆಗ್ಬಿಡುತ್ತೆ ಅಂದ್ಬಿಟ್ಟು, ಸಪ್ಪೆ ಆಗ್ಬಿಡುತ್ತೆ ಅಂತ. ಈಗ ಏನ್ ಮಾಡ್ತೀನಿ ಅಂದ್ರೆ ಒಂದೇ ಒಂದು ಚಿಟ್ಕೆ ಪುಟ, ಒಂದೇ ಒಂದು ಚಿಟ್ಕೆ ಹಿಂಗೆ ಹಾಕ್ತೀನಿ ಅಷ್ಟೇ. ಸೊ ಇವಾಗ ಸೀಸನಿಂಗ್ಗೆ ಜಾಸ್ತಿ ಹಾಕಲ್ಲ ನಾನು ಇದನ್ನ, ಚೂರು. ಯಮ್ಮಿ ಕಲರ್ಫುಲ್ ಪಾಸ್ತಾ ರೆಡಿ ತಾನೇ ಇದು? ಖಂಡಿತ. ಹುಷಾರು, ಬ್ಯಾಗಿ ಸುಟ್ಕೊಂಬಿಟ್ಯಾ. ಈಗ ನೋಡಿ ಹೇಳ್ತೀನಿ. ಹಲೋ ನಿಮ್ಗೆ ತಿನ್ನಿಸ್ತಾ ಇರೋದಲ್ಲ, ನಾನು ತಿಂತ ರಿವ್ಯೂ ಹೇಳಕ್ಕೆ ಆಯ್ತಾ ಇರಬೇಕು, ನೋಡ್ತಾ ಇರೋದು ನನ್ಗ. ಮಾಡಿದೀನಿ.
ಉಪ್ಪು ಬೇಕಾ? ಚೆನ್ನಾಗಿದೆ, ವೆರಿ ನೈಸ್. ಶಬಾಷ್ ಬೇಟಾ. ಸೊ ಫೈನಲಿ ಪಾಸ್ತಾ ಇಸ್ ರೆಡಿ ಆ್ಯಂಡ್ ಇಟ್ ಟೇಸ್ಟ್ ಯಮ್ಮಿ. ಚೆನ್ನಾಗಾಗಿದೆ. ಕನ್ನಡದ ಕಂದ, ಕನ್ನಡದಲ್ಲಿ ಹೇಳಪ್ಪ. ಅಪರೂಪಕ್ಕೆ ಏನೋ ಇಂಗ್ಲೀಷ್ ಮಾತಾಡ್ತೀನಿ, ಅದಕ್ಕೆ ಏನೇನು ಅಂತಾರೆ. ಸೊ ಎಷ್ಟು ಟೇಸ್ಟಿ ಆಗಿದೆ ಅಂತ ರಘು ಹೇಳಿದ್ದಾನೆ, ನಾನು ಟೇಸ್ಟ್ ಮಾಡಿಲ್ಲ. ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಸೊ ನೀವು ಈಸಿಯಾಗಿ 10-15 ಮಿನಿಟ್ಸಲ್ಲಿ ಟ್ರೈ ಮಾಡಿ ನೀವು ಆರಾಮಾಗಿ ಮಾಡ್ಕೋಬೋದು. ಸೊ ಪಾಸ್ತಾ ಮಾಡೋದು ಹೇಳ್ಕೊಟ್ವಿ ಆ್ಯಂಡ್ ಕಬ್ಬಿಣದ ಯುಟೆನ್ಸಿಲ್ಸ್ನ ಯೂಸ್ ಮಾಡೋದ್ರಿಂದ ಅದರ ಉಪಯೋಗ ಏನು, ಎಷ್ಟು ಒಳ್ಳೆಯದು, ಅದರಿಂದ ಏನೇನು ಅಡ್ವಾಂಟೇಜಸ್ ಅಂತೆಲ್ಲ ಹೇಳಿದ್ವಿ. ಸೊ ಅದನ್ನು ತಿಳಿಸ್ಕೊಟ್ವಿ. ಹಾಗೆ ಈ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಅಂತಲೂ ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀವಿ. ಹಾಗೆ ಇವಳ ಕೂಪನ್ ಕೋಡ್ನ ಕೂಡ ಮೆನ್ಷನ್ ಮಾಡಿರ್ತೀವಿ. ಸೊ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಟಿಂಗ್ ಟಿಂಗ್ ಬೆಲ್ ಐಕನ್ ಒತ್ತಿ. ಬಾಯ್ ಬಾಯ್. ಥ್ಯಾಂಕ್ ಯು, ಲವ್ ಯು ಆಲ್.